ಪೌರಾಯುಕ್ತ ಮೇಲೆ ಕಾಂಗ್ರೆಸ್ ನಾಯಕನ ದರ್ಪಕ್ಕೆ ಸಂಬಂಧಪಟ್ಟಂತೆ ರಾಜುಗೌಡ ಬಂಧನಕ್ಕೆ ಎಚ್ಡಿಕೆ ಆಗ್ರಹಿಸಿದ್ದಾರೆ. ಚೀಫ್ ಸೆಕ್ರೆಟರಿ ಈ ಸರ್ಕಾರದಲ್ಲಿ ಹೆಬ್ಬಟ್ಟಾಗಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಅವರ ಅಧಿಕಾರಿಗಳಿಗೆ ರಕ್ಷಣೆ ಕೊಡ್ತಾರೋ ನೋಡೋಣ, ಏನ್ ತೀರ್ಮಾನ ತಗೊಳ್ತಾರೆ ಕಾಯೋಣ. ಒಂದೆರಡು ದಿನ ಕಾಯ್ತೀನಿ ಅಂತ ಎಚ್ಡಿಕೆ ಒಂದ್ ಕಡೆಗೆ ವಾರ್ ಮಾಡಿದ ರೀತಿಯಲ್ಲಿ ಕೌಂಟರ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕ ರಾಜುಗೌಡ ಮಾಡಿರ್ತಕ್ಕಂತಹ ನಿಂದನೆ ಹಿನ್ನೆಲೆಯಲ್ಲಿ ಕೇಂದ್ರ ಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಆಗ್ರಹಿಸಿದ್ದಾರೆ, ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಮುಖಂಡನ ದರ್ಪ ಮಿತಿಮೀರಿ ಹೋಗಿದೆ. ಪೌರಾಯುಕ್ತ ಮೇಲೆ ಕಾಂಗ್ರೆಸ್ ನಾಯಕನ ದರ್ಪ ನಿಜಕ್ಕೂ ಕೂಡ ಇದನ್ನು ಖಂಡಿಸುವಂಥದ್ದು. ಹಾಗಾಗಿ ರಾಜುಗೌಡ ಬಂಧನಕ್ಕೆ ಎಚ್.ಡಿ.ಕೆ ಅವರು ಆಗ್ರಹಿಸಿದ್ದಾರೆ. ಮತ್ತೊಂದು ಕಡೆಗೆ ಚೀಫ್ ಸೆಕ್ರೆಟರಿ ಈ ಸರ್ಕಾರದಲ್ಲಿ ಎಲ್ಬೋರ್ಡ್ ಆಗಿದ್ದಾರಾ, ಹೆಬ್ಬಟ್ಟಾಗಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಅವರದೇ ಅಧಿಕಾರಿಗಳಿಗೆ ರಕ್ಷಣೆಯನ್ನ ಕೊಡ್ತಾ ಇದ್ದಾರಾ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಧಿಕಾರಿಗಳಿಗೆ ರಕ್ಷಣೆ ಕೊಡ್ತಾರೆ, ನೋಡೋಣ ಸರ್ಕಾರ ಏನು ಮಾಡುತ್ತೆ. ಚೀಫ್ ಸೆಕ್ರೆಟರಿಗೆ ಏನು ಮಾಡ್ತಾರಿಲ್ಲ, ಚೀಫ್ ಸೆಕ್ರೆಟರಿನೂ ಏನಾದರೂ ಈ ಸರ್ಕಾರದಲ್ಲಿ ಹೆಬ್ಬೆಟ್ಟಿನ ಚೀಫ್ ಸೆಕ್ರೆಟರಿನೋ ಇಲ್ಲ ಅವರ ಅಧಿಕಾರಿಗಳಿಗೆ ರಕ್ಷಣೆ ಕೊಡ್ತಕ್ಕಂಥ ಚೀಫ್ ಸೆಕ್ರೆಟರಿನೋ ನಾನೇ ಪರ್ಸನಲಿ ಏನು ಮಾತಾಡಿದ್ದೇನೆ, ಏನು ತೀರ್ಮಾನ ಮಾಡ್ತಾರೋ ನೋಡೋಣ. ಒಂದೆರಡು ದಿವಸ ಕಾಯ್ತಾ ಇದ್ದೇನೆ, ನೋಡೋಣ ಸರ್ಕಾರ ಏನು ಮಾಡುತ್ತೆ. ಚೀಫ್ ಸೆಕ್ರೆಟರಿಗೆ ಏನು ಮಾಡ್ತಾರಿಲ್ಲ, ಚೀಫ್ ಸೆಕ್ರೆಟರಿನೂ ಏನಾದರೂ ಈ ಸರ್ಕಾರದಲ್ಲಿ ಹೆಬ್ಬೆಟ್ಟಿನ ಚೀಫ್ ಸೆಕ್ರೆಟರಿನೋ ಇಲ್ಲ ಅವರ ಅಧಿಕಾರಿಗಳಿಗೆ ರಕ್ಷಣೆ ಕೊಡ್ತಕ್ಕಂಥ ಚೀಫ್ ಸೆಕ್ರೆಟರಿನೋ ನಾನೇ ಪರ್ಸನಲಿ ಏನು ಮಾತಾಡಿದ್ದೇನೆ, ಏನು ತೀರ್ಮಾನ ಮಾಡ್ತಾರೋ ನೋಡೋಣ. ಒಂದೆರಡು ದಿವಸ ಕಾಯ್ತಾ ಇದ್ದೇನೆ, ನೋಡೋಣ ಸರ್ಕಾರ. ಪೌರಾಯುಕ್ತ ಮೇಲೆ ಕಾಂಗ್ರೆಸ್ ನಾಯಕನ ದರ್ಪಕ್ಕೆ ಸಂಬಂಧಪಟ್ಟಂತೆ ರಾಜುಗೌಡ ಬಂಧನಕ್ಕೆ ಎಚ್ಡಿಕೆ ಆಗ್ರಹಿಸಿದ್ದಾರೆ. ಚೀಫ್ ಸೆಕ್ರೆಟರಿ ಈ ಸರ್ಕಾರದಲ್ಲಿ ಹೆಬ್ಬಟ್ಟಾಗಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಅವರ ಅಧಿಕಾರಿಗಳಿಗೆ ರಕ್ಷಣೆ ಕೊಡ್ತಾರೋ ನೋಡೋಣ, ಏನ್ ತೀರ್ಮಾನ ತಗೊಳ್ತಾರೆ ಕಾಯೋಣ. ಒಂದೆರಡು ದಿನ ಕಾಯ್ತೀನಿ ಅಂತ ಎಚ್ಡಿಕೆ ಒಂದ್ ಕಡೆಗೆ ವಾರ್ ಮಾಡಿದ ರೀತಿಯಲ್ಲಿ ಕೌಂಟರ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕ ರಾಜುಗೌಡ ಮಾಡಿರ್ತಕ್ಕಂತಹ ನಿಂದನೆ ಹಿನ್ನೆಲೆಯಲ್ಲಿ ಕೇಂದ್ರ ಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಆಗ್ರಹಿಸಿದ್ದಾರೆ, ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಮುಖಂಡನ ದರ್ಪ ಮಿತಿಮೀರಿ ಹೋಗಿದೆ. ಪೌರಾಯುಕ್ತ ಮೇಲೆ ಕಾಂಗ್ರೆಸ್ ನಾಯಕನ ದರ್ಪ ನಿಜಕ್ಕೂ ಕೂಡ ಇದನ್ನು ಖಂಡಿಸುವಂಥದ್ದು. ಹಾಗಾಗಿ ರಾಜುಗೌಡ ಬಂಧನಕ್ಕೆ ಎಚ್.ಡಿ.ಕೆ ಅವರು ಆಗ್ರಹಿಸಿದ್ದಾರೆ. ಮತ್ತೊಂದು ಕಡೆಗೆ ಚೀಫ್ ಸೆಕ್ರೆಟರಿ ಈ ಸರ್ಕಾರದಲ್ಲಿ ಎಲ್ಬೋರ್ಡ್ ಆಗಿದ್ದಾರಾ, ಹೆಬ್ಬಟ್ಟಾಗಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಅವರದೇ ಅಧಿಕಾರಿಗಳಿಗೆ ರಕ್ಷಣೆಯನ್ನ ಕೊಡ್ತಾ ಇದ್ದಾರಾ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಧಿಕಾರಿಗಳಿಗೆ ರಕ್ಷಣೆ ಕೊಡ್ತಾರೆ, ನೋಡೋಣ ಸರ್ಕಾರ ಏನು ಮಾಡುತ್ತೆ. ಚೀಫ್ ಸೆಕ್ರೆಟರಿಗೆ ಏನು ಮಾಡ್ತಾರಿಲ್ಲ, ಚೀಫ್ ಸೆಕ್ರೆಟರಿನೂ ಏನಾದರೂ ಈ ಸರ್ಕಾರದಲ್ಲಿ ಹೆಬ್ಬೆಟ್ಟಿನ ಚೀಫ್ ಸೆಕ್ರೆಟರಿನೋ ಇಲ್ಲ ಅವರ ಅಧಿಕಾರಿಗಳಿಗೆ ರಕ್ಷಣೆ ಕೊಡ್ತಕ್ಕಂಥ ಚೀಫ್ ಸೆಕ್ರೆಟರಿನೋ ನಾನೇ ಪರ್ಸನಲಿ ಏನು ಮಾತಾಡಿದ್ದೇನೆ, ಏನು ತೀರ್ಮಾನ ಮಾಡ್ತಾರೋ ನೋಡೋಣ. ಒಂದೆರಡು ದಿವಸ ಕಾಯ್ತಾ ಇದ್ದೇನೆ, ನೋಡೋಣ ಸರ್ಕಾರ ಏನು ಮಾಡುತ್ತೆ. ಚೀಫ್ ಸೆಕ್ರೆಟರಿಗೆ ಏನು ಮಾಡ್ತಾರಿಲ್ಲ, ಚೀಫ್ ಸೆಕ್ರೆಟರಿನೂ ಏನಾದರೂ ಈ ಸರ್ಕಾರದಲ್ಲಿ ಹೆಬ್ಬೆಟ್ಟಿನ ಚೀಫ್ ಸೆಕ್ರೆಟರಿನೋ ಇಲ್ಲ ಅವರ ಅಧಿಕಾರಿಗಳಿಗೆ ರಕ್ಷಣೆ ಕೊಡ್ತಕ್ಕಂಥ ಚೀಫ್ ಸೆಕ್ರೆಟರಿನೋ ನಾನೇ ಪರ್ಸನಲಿ ಏನು ಮಾತಾಡಿದ್ದೇನೆ, ಏನು ತೀರ್ಮಾನ ಮಾಡ್ತಾರೋ ನೋಡೋಣ. ಒಂದೆರಡು ದಿವಸ ಕಾಯ್ತಾ ಇದ್ದೇನೆ, ನೋಡೋಣ ಸರ್ಕಾರ. ಪೌರಾಯುಕ್ತ ಮೇಲೆ ಕಾಂಗ್ರೆಸ್ ನಾಯಕನ ದರ್ಪಕ್ಕೆ ಸಂಬಂಧಪಟ್ಟಂತೆ ರಾಜುಗೌಡ ಬಂಧನಕ್ಕೆ ಎಚ್ಡಿಕೆ ಆಗ್ರಹಿಸಿದ್ದಾರೆ. ಚೀಫ್ ಸೆಕ್ರೆಟರಿ ಈ ಸರ್ಕಾರದಲ್ಲಿ ಹೆಬ್ಬಟ್ಟಾಗಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಅವರ ಅಧಿಕಾರಿಗಳಿಗೆ ರಕ್ಷಣೆ ಕೊಡ್ತಾರೋ ನೋಡೋಣ, ಏನ್ ತೀರ್ಮಾನ ತಗೊಳ್ತಾರೆ ಕಾಯೋಣ. ಒಂದೆರಡು ದಿನ ಕಾಯ್ತೀನಿ ಅಂತ ಎಚ್ಡಿಕೆ ಒಂದ್ ಕಡೆಗೆ ವಾರ್ ಮಾಡಿದ ರೀತಿಯಲ್ಲಿ ಕೌಂಟರ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕ ರಾಜುಗೌಡ ಮಾಡಿರ್ತಕ್ಕಂತಹ ನಿಂದನೆ ಹಿನ್ನೆಲೆಯಲ್ಲಿ ಕೇಂದ್ರ ಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಆಗ್ರಹಿಸಿದ್ದಾರೆ, ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಮುಖಂಡನ ದರ್ಪ ಮಿತಿಮೀರಿ ಹೋಗಿದೆ. ಪೌರಾಯುಕ್ತ ಮೇಲೆ ಕಾಂಗ್ರೆಸ್ ನಾಯಕನ ದರ್ಪ ನಿಜಕ್ಕೂ ಕೂಡ ಇದನ್ನು ಖಂಡಿಸುವಂಥದ್ದು. ಹಾಗಾಗಿ ರಾಜುಗೌಡ ಬಂಧನಕ್ಕೆ ಎಚ್.ಡಿ.ಕೆ ಅವರು ಆಗ್ರಹಿಸಿದ್ದಾರೆ. ಮತ್ತೊಂದು ಕಡೆಗೆ ಚೀಫ್ ಸೆಕ್ರೆಟರಿ ಈ ಸರ್ಕಾರದಲ್ಲಿ ಎಲ್ಬೋರ್ಡ್ ಆಗಿದ್ದಾರಾ, ಹೆಬ್ಬಟ್ಟಾಗಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಅವರದೇ ಅಧಿಕಾರಿಗಳಿಗೆ ರಕ್ಷಣೆಯನ್ನ ಕೊಡ್ತಾ ಇದ್ದಾರಾ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಧಿಕಾರಿಗಳಿಗೆ ರಕ್ಷಣೆ ಕೊಡ್ತಾರೆ, ನೋಡೋಣ ಸರ್ಕಾರ ಏನು ಮಾಡುತ್ತೆ. ಚೀಫ್ ಸೆಕ್ರೆಟರಿಗೆ ಏನು ಮಾಡ್ತಾರಿಲ್ಲ, ಚೀಫ್ ಸೆಕ್ರೆಟರಿನೂ ಏನಾದರೂ ಈ ಸರ್ಕಾರದಲ್ಲಿ ಹೆಬ್ಬೆಟ್ಟಿನ ಚೀಫ್ ಸೆಕ್ರೆಟರಿನೋ ಇಲ್ಲ ಅವರ ಅಧಿಕಾರಿಗಳಿಗೆ ರಕ್ಷಣೆ ಕೊಡ್ತಕ್ಕಂಥ ಚೀಫ್ ಸೆಕ್ರೆಟರಿನೋ ನಾನೇ ಪರ್ಸನಲಿ ಏನು ಮಾತಾಡಿದ್ದೇನೆ, ಏನು ತೀರ್ಮಾನ ಮಾಡ್ತಾರೋ ನೋಡೋಣ. ಒಂದೆರಡು ದಿವಸ ಕಾಯ್ತಾ ಇದ್ದೇನೆ, ನೋಡೋಣ ಸರ್ಕಾರ ಏನು ಮಾಡುತ್ತೆ. ಚೀಫ್ ಸೆಕ್ರೆಟರಿಗೆ ಏನು ಮಾಡ್ತಾರಿಲ್ಲ, ಚೀಫ್ ಸೆಕ್ರೆಟರಿನೂ ಏನಾದರೂ ಈ ಸರ್ಕಾರದಲ್ಲಿ ಹೆಬ್ಬೆಟ್ಟಿನ ಚೀಫ್ ಸೆಕ್ರೆಟರಿನೋ ಇಲ್ಲ ಅವರ ಅಧಿಕಾರಿಗಳಿಗೆ ರಕ್ಷಣೆ ಕೊಡ್ತಕ್ಕಂಥ ಚೀಫ್ ಸೆಕ್ರೆಟರಿನೋ
ನಾನೇ ಪರ್ಸನಲಿ ಏನು ಮಾತಾಡಿದ್ದೇನೆ, ಏನು ತೀರ್ಮಾನ ಮಾಡ್ತಾರೋ ನೋಡೋಣ. ಒಂದೆರಡು ದಿವಸ ಕಾಯ್ತಾ ಇದ್ದೇನೆ, ನೋಡೋಣ. ಪೌರಾಯುಕ್ತ ಮೇಲೆ ಕಾಂಗ್ರೆಸ್ ನಾಯಕನ ದರ್ಪಕ್ಕೆ ಸಂಬಂಧಪಟ್ಟಂತೆ ರಾಜುಗೌಡ ಬಂಧನಕ್ಕೆ ಎಚ್ಡಿಕೆ ಆಗ್ರಹಿಸಿದ್ದಾರೆ. ಚೀಫ್ ಸೆಕ್ರೆಟರಿ ಈ ಸರ್ಕಾರದಲ್ಲಿ ಹೆಬ್ಬಟ್ಟಾಗಿದ್ದಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಅವರ ಅಧಿಕಾರಿಗಳಿಗೆ ರಕ್ಷಣೆ ಕೊಡ್ತಾರೋ ನೋಡೋಣ, ಏನ್ ತೀರ್ಮಾನ ತಗೊಳ್ತಾರೆ ಕಾಯೋಣ. ಒಂದೆರಡು ದಿನ ಕಾಯ್ತೀನಿ ಅಂತ ಎಚ್ಡಿಕೆ ಒಂದ್ ಕಡೆಗೆ ವಾರ್ ಮಾಡಿದ ರೀತಿಯಲ್ಲಿ ಕೌಂಟರ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕ ರಾಜುಗೌಡ ಮಾಡಿರ್ತಕ್ಕಂತಹ ನಿಂದನೆ ಹಿನ್ನೆಲೆಯಲ್ಲಿ ಕೇಂದ್ರ ಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಆಗ್ರಹಿಸಿದ್ದಾರೆ, ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಮುಖಂಡನ ದರ್ಪ ಮಿತಿಮೀರಿ ಹೋಗಿದೆ. ಪೌರಾಯುಕ್ತ ಮೇಲೆ ಕಾಂಗ್ರೆಸ್ ನಾಯಕನ ದರ್ಪ ನಿಜಕ್ಕೂ ಕೂಡ ಇದನ್ನು ಖಂಡಿಸುವಂಥದ್ದು. ಹಾಗಾಗಿ ರಾಜುಗೌಡ ಬಂಧನಕ್ಕೆ ಎಚ್ ಡಿ ಕೆ ಅವರು ಆಗ್ರಹಿಸಿದ್ದಾರೆ. ಮತ್ತೊಂದು ಕಡೆಗೆ ಚೀಫ್ ಸೆಕ್ರೆಟರಿ ಈ ಸರ್ಕಾರದಲ್ಲಿ ಎಲ್ಬೋರ್ಡ್ ಆಗಿದ್ದಾರಾ, ಹೆಬ್ಬಟ್ಟಾಗಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಅವರದೇ ಅಧಿಕಾರಿಗಳಿಗೆ ರಕ್ಷಣೆಯನ್ನ ಕೊಡ್ತಾ ಇದ್ದಾರಾ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಧಿಕಾರಿಗಳಿಗೆ ರಕ್ಷಣೆ ಕೊಡ್ತಾರೆ, ನೋಡೋಣ ಸರ್ಕಾರ ಏನು ಮಾಡುತ್ತೆ. ಚೀಫ್ ಸೆಕ್ರೆಟರಿಗೆ ಏನು ಮಾಡ್ತಾರಿಲ್ಲ, ಚೀಫ್ ಸೆಕ್ರೆಟರಿನೂ ಏನಾದರೂ ಈ ಸರ್ಕಾರದಲ್ಲಿ ಹೆಬ್ಬೆಟ್ಟಿನ ಚೀಫ್ ಸೆಕ್ರೆಟರಿನೋ ಇಲ್ಲ ಅವರ ಅಧಿಕಾರಿಗಳಿಗೆ ರಕ್ಷಣೆ ಕೊಡ್ತಕ್ಕಂಥ ಚೀಫ್ ಸೆಕ್ರೆಟರಿನೋ ನಾನೇ ಪರ್ಸನಲಿ ಏನು ಮಾತಾಡಿದ್ದೇನೆ, ಏನು ತೀರ್ಮಾನ ಮಾಡ್ತಾರೋ ನೋಡೋಣ. ಒಂದೆರಡು ದಿವಸ ಕಾಯ್ತಾ ಇದ್ದೇನೆ, ನೋಡೋಣ ಸರ್ಕಾರ ಏನು ಮಾಡುತ್ತೆ. ಚೀಫ್ ಸೆಕ್ರೆಟರಿಗೆ ಏನು ಮಾಡ್ತಾರಿಲ್ಲ, ಚೀಫ್ ಸೆಕ್ರೆಟರಿನೂ ಏನಾದರೂ ಈ ಸರ್ಕಾರದಲ್ಲಿ ಹೆಬ್ಬೆಟ್ಟಿನ ಚೀಫ್ ಸೆಕ್ರೆಟರಿನೋ ಇಲ್ಲ ಅವರ ಅಧಿಕಾರಿಗಳಿಗೆ ರಕ್ಷಣೆ ಕೊಡ್ತಕ್ಕಂಥ ಚೀಫ್ ಸೆಕ್ರೆಟರಿನೋ ನಾನೇ ಪರ್ಸನಲಿ ಏನು ಮಾತಾಡಿದ್ದೇನೆ, ಏನು ತೀರ್ಮಾನ ಮಾಡ್ತಾರೋ ನೋಡೋಣ. ಒಂದೆರಡು ದಿವಸ ಕಾಯ್ತಾ ಇದ್ದೇನೆ, ನೋಡೋಣ. ಪೌರಾಯುಕ್ತ ಮೇಲೆ ಕಾಂಗ್ರೆಸ್ ನಾಯಕನ ದರ್ಪಕ್ಕೆ ಸಂಬಂಧಪಟ್ಟಂತೆ ರಾಜುಗೌಡ ಬಂಧನಕ್ಕೆ ಎಚ್ಡಿಕೆ ಆಗ್ರಹಿಸಿದ್ದಾರೆ. ಚೀಫ್ ಸೆಕ್ರೆಟರಿ ಈ ಸರ್ಕಾರದಲ್ಲಿ ಹೆಬ್ಬಟ್ಟಾಗಿದ್ದಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಅವರ ಅಧಿಕಾರಿಗಳಿಗೆ ರಕ್ಷಣೆ ಕೊಡ್ತಾರೋ ನೋಡೋಣ, ಏನ್ ತೀರ್ಮಾನ ತಗೊಳ್ತಾರೆ ಕಾಯೋಣ. ಒಂದೆರಡು ದಿನ ಕಾಯ್ತೀನಿ ಅಂತ ಎಚ್ಡಿಕೆ ಒಂದ್ ಕಡೆಗೆ ವಾರ್ ಮಾಡಿದ ರೀತಿಯಲ್ಲಿ ಕೌಂಟರ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕ ರಾಜುಗೌಡ ಮಾಡಿರ್ತಕ್ಕಂತಹ ನಿಂದನೆ ಹಿನ್ನೆಲೆಯಲ್ಲಿ ಕೇಂದ್ರ ಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಆಗ್ರಹಿಸಿದ್ದಾರೆ, ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಮುಖಂಡನ ದರ್ಪ ಮಿತಿಮೀರಿ ಹೋಗಿದೆ. ಪೌರಾಯುಕ್ತ ಮೇಲೆ ಕಾಂಗ್ರೆಸ್ ನಾಯಕನ ದರ್ಪ ನಿಜಕ್ಕೂ ಕೂಡ ಇದನ್ನು ಖಂಡಿಸುವಂಥದ್ದು. ಹಾಗಾಗಿ ರಾಜುಗೌಡ ಬಂಧನಕ್ಕೆ ಎಚ್ ಡಿ ಕೆ ಅವರು ಆಗ್ರಹಿಸಿದ್ದಾರೆ. ಮತ್ತೊಂದು ಕಡೆಗೆ ಚೀಫ್ ಸೆಕ್ರೆಟರಿ ಈ ಸರ್ಕಾರದಲ್ಲಿ ಎಲ್ಬೋರ್ಡ್ ಆಗಿದ್ದಾರಾ, ಹೆಬ್ಬಟ್ಟಾಗಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಅವರದೇ ಅಧಿಕಾರಿಗಳಿಗೆ ರಕ್ಷಣೆಯನ್ನ ಕೊಡ್ತಾ ಇದ್ದಾರಾ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಧಿಕಾರಿಗಳಿಗೆ ರಕ್ಷಣೆ ಕೊಡ್ತಾರೆ, ನೋಡೋಣ ಸರ್ಕಾರ ಏನು ಮಾಡುತ್ತೆ. ಚೀಫ್ ಸೆಕ್ರೆಟರಿಗೆ ಏನು ಮಾಡ್ತಾರಿಲ್ಲ, ಚೀಫ್ ಸೆಕ್ರೆಟರಿನೂ ಏನಾದರೂ ಈ ಸರ್ಕಾರದಲ್ಲಿ ಹೆಬ್ಬೆಟ್ಟಿನ ಚೀಫ್ ಸೆಕ್ರೆಟರಿನೋ ಇಲ್ಲ ಅವರ ಅಧಿಕಾರಿಗಳಿಗೆ ರಕ್ಷಣೆ ಕೊಡ್ತಕ್ಕಂಥ ಚೀಫ್ ಸೆಕ್ರೆಟರಿನೋ ನಾನೇ ಪರ್ಸನಲಿ ಏನು ಮಾತಾಡಿದ್ದೇನೆ, ಏನು ತೀರ್ಮಾನ ಮಾಡ್ತಾರೋ ನೋಡೋಣ. ಒಂದೆರಡು ದಿವಸ ಕಾಯ್ತಾ ಇದ್ದೇನೆ, ನೋಡೋಣ ಸರ್ಕಾರ ಏನು ಮಾಡುತ್ತೆ. ಚೀಫ್ ಸೆಕ್ರೆಟರಿಗೆ ಏನು ಮಾಡ್ತಾರಿಲ್ಲ, ಚೀಫ್ ಸೆಕ್ರೆಟರಿನೂ ಏನಾದರೂ ಈ ಸರ್ಕಾರದಲ್ಲಿ ಹೆಬ್ಬೆಟ್ಟಿನ ಚೀಫ್ ಸೆಕ್ರೆಟರಿನೋ ಇಲ್ಲ ಅವರ ಅಧಿಕಾರಿಗಳಿಗೆ ರಕ್ಷಣೆ ಕೊಡ್ತಕ್ಕಂಥ ಚೀಫ್ ಸೆಕ್ರೆಟರಿನೋ ನಾನೇ ಪರ್ಸನಲಿ ಏನು ಮಾತಾಡಿದ್ದೇನೆ, ಏನು ತೀರ್ಮಾನ ಮಾಡ್ತಾರೋ ನೋಡೋಣ. ಒಂದೆರಡು ದಿವಸ ಕಾಯ್ತಾ ಇದ್ದೇನೆ, ನೋಡೋಣ ಸರ್ಕಾರ.